ದೇಹ ಮನಸ್ಸು ಯೋಗ ಪ್ರಾಮುಖ್ಯತೆ. ಪಟ್ಟಣದ ಎಸ್ಇಎಸ್ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಮುಖ್ಯ ಉಪಾಧ್ಯಾಯಿನಿ ಲಿಲ್ಲಿ ಥಾಮಸ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ದೈಹಿಕ ಶಿಕ್ಷಕರಾದ ವೈಡಿ ವೆಂಕಟೇಶ್, ಯೋಗವು ಭಾರತದಲ್ಲಿ ಹುಟ್ಟಿಕೊಂಡ ಪ್ರಾಚೀನ ಮನಸ್ಸು ದೇಹ ವಿಶ್ರಾಂತಿ ಚಿಕಿತ್ಸೆಯಾಗಿದೆ. ವಿವಿಧ ಅಧ್ಯಯನಗಳು ಖಿನ್ನತೆ, ಆಯಾಸ ಮತ್ತು ಆರೋಗ್ಯ ಸಂಬಂಧಿತ ಜೀವನದ ಗುಣಮಟ್ಟದಂತಹ ಮಾನಸಿಕ ಸಾಮಾಜಿಕ ಅಸ್ಥಿರಗಳ ಮೇಲೆ ಯೋಗದ ಪರಿಣಾಮಗಳನ್ನು ಬೀರುತ್ತವೆ. ಯೋಗ ತರಬೇತಿಯು ದೇಹದ ಭಂಗಿಗಳ ಮೇಲೆಯೂ ಕೇಂದ್ರೀಕರಿಸುವುದರಿಂದ ಇದು ವಿವಿಧ ದೈಹಿಕ ಅಸ್ಥಿರಗಳ ಮೇಲೆ ಸಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ ಎಂದು ನಂಬಲಾಗಿದೆ. ಯೋಗವು ಸ್ನಾಯುವಿನ ಶಕ್ತಿ ಮತ್ತು ನಮ್ಯತೆ, ಶ್ವಾಸಕೋಶದ ಸಾಮರ್ಥ್ಯ, ಮೂತ್ರಕೋಶದ ಕಾರ್ಯ ಸಮತೋಲನ ಮತ್ತು ಕೆಲವು ಸ್ಥಳ ತಾತ್ಕಾಲಿಕ ನಡಿಗೆಗೆ ಅಸ್ಥಿರಗಳ ಮೇಲೆ ಸಕಾರಾತ್ಮಕ ಪರಿಣಾಮಗಳನ್ನು ಬೀರಬಹುದು ಎಂದು ಪುರಾವೆಗಳು ಸೂಚಿಸುತ್ತವೆ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನ. ಈ ಯೋಗ ದಿನವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಜಾರಿ ತಂದಿರುತ್ತಾರೆ. ಅವರು ಹೇಳಿದ ಇದರಲ್ಲಿ ನಾವು ನಮ್ಮ ಶಾಲೆಯ ಮಕ್ಕಳಿಗೂ ಯೋಗವನ್ನು ತರಬೇತಿ ನೀಡಿ ಈ ದಿನ ಎಲ್ಲ ಶಾಲೆಯ ನಮ್ಮ ಎಸ್ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಗೂ ಯೋಗವನ್ನು ಈ ದಿನ ನಡೆಸಲಾಯಿತು. ಹಾಗೆ ಈ ಯೋಗಕ್ಕೆ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಲಿಲ್ಲಿ ಥಾಮಸ್ ಮೇಡಮ್ ಅವರು ಹಾಗೂ ನಮ್ಮ ಶಾಲೆಯ ಸಿಬ್ಬಂದಿಯವರಿಗೂ ಬಹಳ ಸಹಕರಿಸಿದ್ದಾರೆ. ಅವೆಲ್ಲರಿಗೂ ಧನ್ಯವಾದಗಳು. ಸಂದರ್ಭದಲ್ಲಿ ಅನ್ನಪೂರ್ಣ, ಆಶಾರಾಣಿ, ಮಾಲಾನ್ಬಿ, ಅಲೈಕ್ಯ, ಪುಷ್ಪ, ಹರಿಪ್ರಿಯಾ, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.